ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶಿಲ್ಪಾ ಮನೋಜ್ ಅಪ್ಸ್ಕಲ್ ಚಾನಲ್ಗೆ ಸ್ವಾಗತ, ಮರಳಿ ಸ್ವಾಗತ. ನಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರೆ. ಹೌದ್ರಿ, ಭಾಳ ಜನ ಕೇಳತ್ತಿದ್ರಿ ನಿಮ್ಮ ವಿಡಿಯೋ ಕ್ಲಾರಿಟಿ ಇರ್ತವೆ. ನಮ್ದು ಇನ್ನೊಂದು ಲಾಗ್ ಚಾನಲ್ ಅದಲ್ಲ, ಅಲ್ಲಿ ಕಮೆಂಟ್ ಭಾಳ ಬಂದಿದ್ರಿ. ನೀವು ಯಾವ ಥರ ಯಾವ ಆ್ಯಪಲ್ಲಿ ವಿಡಿಯೋ ಎಡಿಟ್ ಮಾಡ್ತೀರಿ, ನಿಮ್ಮ ವಿಡಿಯೋ ಭಾಳ ಕ್ಲಾರಿಟಿ ಇರ್ತಾವೆ, ಆಮೇಲೆ ವಾಟರ್ ಮಾರ್ಕ್ ಹೆಂಗೆ ರಿಮೂವ್ ಮಾಡ್ತೀರಿ ಅಂಥೇಳಿ ಭಾಳ ಜನ ಕೇಳತ್ತಿದ್ರಿ. ಮಂತ್ಲಿ ಇಷ್ಟು ಅಂತ ಪ್ರೈಸ್ ಇರ್ತೈತೆ ರೀ. ಅದು ಆಲ್ಮೋಸ್ಟ್ ಆ್ಯಪ್ ಒಳಗೆ ಎಲ್ಲವೂ ಅಮೌಂಟ್ ಕೇಳ್ತಾವೆ. ನಾವು ಯೂಸ್ ಮಾಡ್ತಿರೋದು ಇನ್ಶಾಟ್. ನನ್ನ ಇನ್ಶಾಟ್ ಒಳಗೆ ಯಾವತ್ತು ನಾವು ಒಂದು ಸಲ ಏನೋ ಯಾವುದು ರೊಕ್ಕ ಕೊಟ್ಟು ಕಟ್ಟಾಗಿದ್ದಿಲ್ಲ, ಏನಿಲ್ಲ, ಅದು ಫ್ರೀ ಆಗಿ ರಿಮೂವ್ ಆಗ್ತೈತಿ. ಅದು ಹೆಂಗೆ ಏನು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಅಂದ್ರೆ ವಿಡಿಯೋ ಬಿಟ್ಟು ಬಂದಂಗೆ ಲಾಸ್ಟ್ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಒಂದು ಫೋನೇ ನೋಡ್ರಿ, ಒಂದು ಫೋನ್ಯಾಗ ಕಲ್ಕೋಬೋದು. ನಾವು ಅಂದ್ರೆ ಕಲ್ತು ಬಂದಿಲ್ಲ, ಕಲ್ಕೊಂಡಿದ್ದೆ. ನಾ ಹೆಂಗೆ ಮಾಡಿದ್ವಿ ಅಂದ್ರೆ ನಿಮ್ಗೆ ನಾ ಹೇಳತ್ತೀನಿ, ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಈ ಇನ್ಶಾಟ್ ಆ್ಯಪ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಅದ ರೀ. ಈ ಕೈನ್ ಮಾಸ್ಟರ್ ಅನ್ನೋಕ್ಕೂ ಬರಲ್ಲ ನೋಡ್ರಿ ನನಗೂ. ಕೈನ್ ಮಾಸ್ಟರ್ ಮತ್ತು ವೇನ್ ಆ್ಯಪ್ ಮಸ್ತ್ ಅಂದ್ರೆ ಮಸ್ತ್ ಅಂತಿದ್ರು. ಅದಕ್ಕೆ ನಾ ಅಪ್ಪನಾಗೆ ಐತ್ರಿ ಇನ್ಶಾಟ್ ಈಜಿ ಅಂದ್ರೆ ಈಜಿ, ಸಿಂಪಲ್ಲಾಗಿ ಎಂಥವ್ರು ಬೇಕಾದ್ರೆ ಪಟ 10 ನಿಮಿಷ ಒಳಗೆ ವಿಡಿಯೋ ಎಡಿಟ್ ಮಾಡ್ಬೋದು. ಎಷ್ಟು ಕ್ಲಿಪ್ ಇದ್ರು ಪಟ್ ಅಷ್ಟು ಸರಳವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾ ಯಾವ ಥರ ಎಡಿಟ್ ಮಾಡ್ತೀವೋ ನಮ್ಮ ಮನೆಯಾಗ ಅಷ್ಟು ಎಡಿಟಿಂಗ್ ಹೆಲ್ಪ್ ಮಾಡಿರೋದು ನಾನು ಕಲ್ತ್ಕೊಂಡು ನಾನು ಅಷ್ಟೊಂದು ತೋರಿಸ್ತೀನಿ. ನಿಮ್ಗೆ ಅರ್ಥ ಆಗೋ ನಾ ಹೆಂಗೆ ಪ್ರಾಕ್ಟಿಕಲಾಗಿ ವಿಡಿಯೋ ಮಾಡ್ತೀನಿ ಅದನ್ನು ತೋರಿಸ್ತೀನಿ, ಲೈವಾಗಿ ತೋರಿಸ್ತೀನಿ ನಿಮಗೆ. ನೀಟಾಗಿ ಫುಲ್ಲಾಗಿ ಸ್ಕಿಪ್ ಮಾಡೋದು ನೋಡಿರಿ, ನಿಮ್ಗೆ ಅರ್ಥ ಆಗ್ತೈತಿ. ಬರ್ರಿ ಈಗ ಹೆಂಗೆ ಅಂತ ತೋರಿಸ್ಕೊಂಬರ್ತೀನಿ. ವಿಡಿಯೋ ನೋಡ್ಕೊಂಡು ಬರ್ರಿ. ನೋಡಿರಿ, ಈಗ ಆಲ್ರೆಡಿ ನೀವು ಪ್ಲೇಸ್ಟೋರ್ ಒಳಗೆ ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅನ್ಕೋತೀನಿ. ಈಗ ನೋಡಿರಿ, ಆ್ಯಪ್ ಮೇಲೆ ಟಚ್ ಮಾಡ್ಬೇಕು. ಟಚ್ ಮಾಡಿದ ತಕ್ಷಣ ಹಿಂಗೆ ಪ್ಲಸ್ ಐಕನ್ ಬಟನ್ ಬರುತ್ತೆ. ಇವು ಆಲ್ರೆಡಿ ನಾನು ಡ್ರಾಪ್ ಒಳಗಿರೋ ವೀಡಿಯೋಸ್ಕೊಳ್ರಿ ಇಲ್ಲಿ ಪ್ಲಸ್ ಐತಲ್ರಿ, ಪ್ಲಸ್ ಮೇಲೆ ಟಚ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಈಗ ಭಾಳ ಈಜಿ ಐತಿ ಇನ್ಶಾಟ್ ಒಳಗೆ ವಿಡಿಯೋ ಎಡಿಟ್ ಮಾಡೋದು. ಪ್ಲಸ್ ಮೇಲೆ ಟಚ್ ಮಾಡಿದ ತಕ್ಷಣ ಇಲ್ಲಿ ವೀಡಿಯೋಸ್ ಬರ್ತವೆ. ಇಲ್ಲಿ ನೋಡಿರಿ, ಇಲ್ಲಿ ಮನ್ಯಾಗ ನಾವೊಂದು ವಿಡಿಯೋ ಮಾಡಿದೆ ರೀ, ಇಲ್ಲದ ನೋಡಿರಿ, ಇದನ್ನು ಟಚ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಹುಡುಗರು ಮನೆ ಹೊರಗಡೆ ಬಂದು ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಹಿಂಗೆ ವಿಡಿಯೋ ತೊಗೋತೀನಿ. ಎರಡು ಕ್ಲಿಕ್ ತೊಗೊಂಡೇನಿ ರೀ, ಪ್ಲಸ್ ನೋಡ್ಬೇಕು. ಹಿಂಗೆ ಫಸ್ಟ್ ಇಲ್ಲಿ ಬಂದ ತಕ್ಷಣ ಇನ್ಶಾಟ್ ಒಳಗೆ ಇಲ್ಲಿ ನೋಡಿರಿ ಕ್ಯಾನ್ವೇಷನ್ ಅಂತ ಇರುತ್ತಲ್ಲ ರೀ, ಅಲ್ಲಿ ಟಚ್ ಮಾಡ್ಕೋಬೇಕು ರೀ. ಅಲ್ಲಿ ಟಚ್ ಮಾಡಿದ ತಕ್ಷಣ ಅಲ್ಲಿ ಆಪ್ಷನ್ ಬರ್ತವೆ ರೀ. ಇನ್ಸ್ಟಾಗ್ರಾಮ್ ಮತ್ತು ಆಮೇಲೆ ಈ ಟಿಕ್ಟಾಕ್ ಆ್ಯಪ್ ಐತೆ ನೋಡಿರಿ. ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಮಗೆ ಬೇಕಾಗಿದ್ದು ಇಲ್ಲೆಲ್ಲ ನೋಡಿರಿ. ಹಿಂಗೆ ಸರ್ಚ್ಕೊಂಡ್ರೆ ಎಲ್ಲ ಆಪ್ಷನ್ ನಿಮ್ಗೆ ಬರ್ತಾವೆ. ಇದಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಈಗ ನೋಡೋಣ ಗೊತ್ತಾಗ್ತದೆ. ಆಲ್ರೆಡಿ ನೀವು ಎಡಿಟ್ ಮಾಡ್ತಿರ್ತಿರಲ್ಲ. ಈಗ ಕೈನ್ ಮಾಸ್ಟರ್ ಒಳಗೆ ಬೇರೆ ಆ್ಯಪ್ ಒಳಗೆ ಅವ್ರಿಗೆ ಅನುಕೂಲ ತಕ್ಕಂಗೆ ಎಡಿಟ್ ಮಾಡ್ತಿರ್ತಿರಲ್ಲ, ಅದ್ರೊಳಗೆ ಹಿಂಗೆ ಬರ್ತಾವಲ್ಲ ಸೇಮ್ ಅದು ಹಿಂಗೆ. ಈಗ ಯೂಟ್ಯೂಬ್ ಐತಲ್ಲ, ಯೂಟ್ಯೂಬ್ನ ಟಚ್ ಮಾಡ್ಕೊಂಡೇನಿ ರೀ. ಹಿಂಗೆ ಸೈಜ್ ನೋಡಿರಿ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಹಿಂಗೆಲ್ಲ ಅದು ಈ ಗೆರೆ ಮೇಲೆ ಟಚ್ ಮಾಡಿದ್ರೆ ಹೆಚ್ಚು ಕಮ್ಮಿ ಬರ್ತದೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ಇದನ್ನು ಟಚ್ ಮಾಡ್ಕೊಂಡು ಪ್ಲಸ್ ಮೇಲೆ ಟಚ್ ಮಾಡ್ಕೋಬೇಕು ರೀ. ಇದು ತೊಗೊಂಡಿರಿ ನಾವು. ಮತ್ತು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನಂದರೆ, ಮತ್ತು ನೆಕ್ಸ್ಟ್ ಯಾವ್ದಾರು ಒಂದು ಕ್ಲಿಕ್ ತೊಗೋಬೇಕಂದ್ರೆ ಟಚ್ ಮಾಡಿದ್ರೆ ವಿಡಿಯೋ ಕರ್ಕೊಂಡು ಹೋಗ್ತದೆ ರೀ. ವಿಡಿಯೋ ಆಗಲಿ ಫೋಟೋ ಆಗಿರಲಿ. ಮತ್ತು ವಿಡಿಯೋಗೆ ಹೋಗಿ ಇನ್ನೊಂದು ಕ್ಲಿಕ್ ತೊಗೋತೀನಿ ರೀ. ಇಲ್ಲದ ನೋಡಿರಿ, ಹಿಂಗೆ ಟಚ್ ಮಾಡಿ ಯಾವ ಕ್ಲಿಕ್ ಬೇಕೋ ಅದು ನೀವು ಇಲ್ಲಿ ವಿಡಿಯೋಸ್ ಎಲ್ಲ ಮಾಡಿರ್ತಾರೆ ಅಡ್ವಾನ್ಸ್ ಆಲ್ರೆಡಿ. ಅಲ್ಲಿ ಹೋಗಿ ಹಿಂಗೆ ಟಚ್ ಮಾಡ್ಕೊಂಡು ಈ ಪ್ಲಸ್ ಅದು ನೋಡ್ರಿ, ಇಲ್ಲಿ ಟಚ್ ಮಾಡ್ಕೋಬೇಕು. ಇಲ್ಲಿ ಹಿಂಗೆ ಬರ್ತೀನಿ, ಹಿಂಗೆ ಜೋಡಣೆ ಆದ ನೋಡಿರಿ. ಹಿಂಗೆ ನೋಡಿರಿ. ಈಗ ನಮಗೆ ಇದು ಬ್ಯಾಡ್ ಏನಾರು ಸ್ಪ್ಲಿಟ್ ಮಾಡ್ತಿರ್ತಾರೆ, ಕಟ್ ಮಾಡಬೇಕು. ಇದನ್ನು ಬ್ಯಾಡಾಗಿದ್ದು ವೇಸ್ಟ್ ಇರುತ್ತಲ್ಲ ರೀ, ಹೆಚ್ಚು ಕಡಿಮೆ ವೀಡಿಯೋ ಮಾಡುವಾಗ ಹೆಚ್ಚು ಕಡಿಮೆ ಆಗಿರ್ತಲ್ಲ, ಅದನ್ನು ಕಟ್ ಮಾಡ್ಬೇಕಂದ್ರೆ ಸ್ಕಿಟ್ ಅಂತ ಇರುತ್ತೆ ನೋಡಿರಿ. ಇಲ್ಲಿ ಸ್ಪ್ಲಿಟ್, ನಾನು ಸ್ವಲ್ಪ ಇಂಗ್ಲೀಷ್ ಅಷ್ಟೇ ರೀ. ಸ್ಪ್ಲಿಟ್ ಒಂದು ಆಪ್ಷನ್ ಇರುತ್ತಲ್ಲ, ಇಲ್ಲಿ ಇದನ್ನು ಟಚ್ ಮಾಡ್ಕೋಬೇಕು. ಹಿಂಗೆ ಟಚ್ ಮಾಡ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ಬೇಕೋ ಹಿಂಗೆ ಟಚ್ ಮಾಡಿದ್ರೆ ನೋಡಿರಿ ಹಿಂಗೆ ಕಟ್ ಆಗೋದು. ಹಿಂಗೆ ಮಾಡ್ಕೊಂಡು ಡಿಲ್ಟ್ ಆಪ್ಷನ್ ಮೇಲೆ ಟಚ್ ಮಾಡಿದ್ರೆ ಡಿಲ್ಟ್ ಆಗ್ತದೆ ರೀ. ಅದಾದ್ರೆ ನೆಕ್ಸ್ಟ್ ಈಗ ವಾಯ್ಸ್ ಕೊಡ್ತಿರ್ತದಲ್ಲ ರೀ. ಈಗ ನೋಡಿರಿ, ಇಲ್ಲಿ ಸಿಕ್ಕಾಪಟ್ಟೆ ಹೊರಗಡೆ ಸೌಂಡ್ ಅದ. ಈಗ ನಾವು ವಾಯ್ಸ್ ಕೊಡ್ಬೇಕಂತಂದ್ರೆ ಇಲ್ಲಿ ವ್ಯಾಲ್ಯೂಮ್ ಅದಲ್ಲ ಸ್ಪೀಕರ್, ಇಲ್ಲಿ ಟಚ್ ಮಾಡ್ಕೋಬೇಕು ರೀ. ಟಚ್ ಮಾಡ್ಕೊಂಡ್ರೆ ಇದನ್ನು ತೆಗೆದ್ರೆ ಇಲ್ಲಿ ನೋಡಿರಿ ವ್ಯಾಲ್ಯೂಮ್ ಪೂರ್ತಿ 0 ಆಗುತ್ತೆ. ಬೇಕಂದ್ರೆ ಸೌಂಡ್ ಸ್ವಲ್ಪ ಇಟ್ಕೋಬೋದಿಲ್ಲ, ಪೂರ್ತಿ ತೆಗಿಬೋದು. ಆಮೇಲೆ ಪ್ಲಸ್ ಮೇಲೆ ನೋಡಿದ್ರೆ ಅದು ಈಗ ಸೌಂಡ್ ಹೋಯ್ತು ರೀ. ಈಗ ತೋರಿಸ್ತೀನಿ ನೋಡಿರಿ ನಿಮ್ಗೆ ಪ್ರಾಕ್ಟಿಕಲಾಗಿ. ಅದು ಸೌಂಡ್ ಇಲ್ಲ ರೀ. ಈಗ ನಾವಿಲ್ಲಿ ವಾಯ್ಸ್ ಕೊಡ್ಬೇಕಂತಂದ್ರೆ ಇದನ್ನು ನಿಲ್ಲಿಸ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಐತೆ ನೋಡಿರಿ ವಿಡಿಯೋ, ಇಲ್ಲಿಂದ ಇಲ್ಲಿ ಕಟ್ ಐತೆ ರೀ, ಇಲ್ಲಿಂದ ಸ್ಟಾರ್ಟ್ ಐತೆ ರೀ. ಇಲ್ಲಿಂದ ಇಲ್ಲಿ ಹೋಗ್ಬೇಕು ರೀ. ಮ್ಯೂಸಿಕ್ ಅಂತ ಇರುತ್ತೆ ನೋಡಿರಿ, ಮ್ಯೂಸಿಕ್ ಅಂತ ಐತಲ್ಲ, ಈ ಸಿಂಬಲ್ ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ರೆಕಾರ್ಡ್ ಅಂತ ಬರುತ್ತೆ ರೀ. ಅಲ್ಲಿಂದ ಹಂಗಿಡದೆ ಇಲ್ಲಿ ಮಾತಾಡ್ಬೇಕು ರೀ ನಾವಿಲ್ಲಿ. ಈಗ ನೋಡಿರಿ, ನಾವು ಹೊರಗಡೆ ಬಂದೀವಿ, ನಮ್ಮ ಮಕ್ಕಳು ಕರ್ಕೊಂಡು ನಮ್ಮ ಅಂಗಡಿ ಬಂದಾರ ನೋಡಿರಿ ಅಂತ ಹಿಂಗೆ ಇಷ್ಟು ಎಕ್ಸಾಂಪಲ್ ತೋರಿಸ್ತಾ ಹತ್ತೀನಿ ರೀ. ನಾ ಹಿಂಗದಲ್ರಿ, ಇದನ್ನು ಪಾಸ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಇಲ್ಲಿ ಕೇಳ್ತೀರ ಸೌಂಡನ್ನು ಹೆಚ್ಚಿಗೆ ಹೆಚ್ಚಿಗೆ ಕೊಡ್ಕೋಬೋದು. ಇಲ್ಲಿ ಪ್ಲಸ್ ಸೆಕೆಂಡ್ ನೋಡ್ತೀರ, ಇಲ್ಲಿ ಬರುತ್ತೆ ನೋಡಿರಿ ಈ ಥರ ಸೌಂಡ್ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ. ಈಗ ಪಾಸ್ ಮಾಡಿದೆ ನಾನು, ಈಗ ಸ್ಟಾರ್ಟ್ ಆಗುತ್ತೆ ನೋಡಿರಿ. ನಮ್ಮ ಮನೆಯಲ್ಲಿ ಓದಿದ್ದೆಲ್ಲ ಹಿಂಗೆ ಇದು ಹಿಂಗಾದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸ್ಪೀಡ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಇಲ್ಲಿ ಸ್ಪೀಡ್ ಅಂತ ಅದ ನೋಡಿರಿ, ಇಲ್ಲದಲ್ರಿ. ಇಲ್ಲಿ ನೋಡಿದ್ರೆ ಸ್ಲೋ ಮಿಷನ್ 50 or 90 80 ಎಷ್ಟು ಸ್ಲೋ ಬೇಕೋ ಅಷ್ಟು ಸ್ಲೋ ಮಾಡ್ಕೊಂಡು ನಾವು ಏನಾರು ಜಾಸ್ತಿ ಮಾತಾಡೋದಿತ್ತಂದ್ರೆ ಅವಾಗ ಹಿಂಗೆ ಈಗ ನೋಡಿರಿ ಸೌಂಡ್ ಹಿಂಗೆ
ಸ್ಪೀಡ್ ಹೆಚ್ಚು ಕಡಿಮೆ ಮಾಡಬೇಕು. ಫಾಸ್ಟ್ ಬೇಕಂದ್ರೆ ಫಾಸ್ಟ್, 100ಕ್ಕಿಂತ ಹೆಚ್ಚಿಗಿದ್ರೆ ಫಾಸ್ಟ್. ಇದಂತ ಆಲ್ಮೋಸ್ಟ್ ಎಡಿಟ್ ಮಾಡೋದು ಗೊತ್ತೇ ಇರ್ತೈತಿ. 2 ಪಾಯಿಂಟ್ ಇಟ್ಕೊಂಡ್ರೆ ಫಾಸ್ಟ್ ಆಗ್ತೈತಿ. ಹಿಂಗೆ ಮತ್ತು ನೆಕ್ಸ್ಟ್ ಏನಂದ್ರೆ ಆ್ಯನಿಮೇಷನ್ ಅಂತಾರಲ್ರಿ, ಈಗ ವಿಡಿಯೋ ಒಂದು ಬಾನ್ ವಿಡಿಯೋ ಹಿಂಗೆ ಕಟ್ಟಿರ್ತಲ್ಲ ಚೇಂಜ್ ಬೇರೆ ಬೇರೆ ಥರ ಮಾಡ್ಕೊಳ್ದು. ಈ ಥರ ಆ್ಯನಿಮೇಷನ್ ಟಚ್ ಮಾಡಿದ್ರೆ ಇಲ್ಲಿ 108 ಬೇಕಾದ ಆಪ್ಷನ್ ಅದ ನೋಡ್ರಿ. ಈ ಥರ ತೊಗೋಬೋದು, ಹಿಂಗೆ ಈ ಥರ ಕುದಿಸ್ಕೋಬೋದು, ಯಾವ್ದು ಬೇಕೋ ಅದು. ಇಲ್ಲಿ ಕೊಂಬೊಳಗೆ ಹೋದ್ರೆ ಮತ್ತು ಬೇರೆ ಬೇರೆ ಥರ ಕೊಟ್ಟ ನೋಡ್ರಿ, ಹಿಂಗೆ ಸೇಕ್ ಆಗ್ಬಾರ್ದು ಈ ಟೈಪ್ ಬೇಕಾದ ಥರ ಆಪ್ಷನ್ 108 ನಮೂನೆ ಆಪ್ಷನ್ ಇದೆ ರೀ ಶಾರ್ಟ್ ಒಳಗೆ. ನಾವು ಇದನ್ನು ಯೂಸ್ ಮಾಡಿದ್ರೆ ಹಿಂಗೆ ಅದ ನೋಡ್ರಿ. ನಾನೀಗ ಇದನ್ನು ತೊಗೊಂಡಿನಿ ರೀ, ಮಾಡ್ತೀನಿ ನೋಡ್ರಿ ಹೆಂಗೆ ಬರ್ತದೆ ಈಗ. ಅಂದರೆ ಆಮೇಲೆ ಮತ್ತು ನಿಮ್ಗೇನಾದರೂ ಸ್ಟಿಕ್ಕರ್ಸ್ ಬೇಕಂದ್ರೆ ಸ್ಟಿಕ್ಕರ್ದಿಲ್ಲ ಐತಲ್ರಿ, ಈ ಸಿಂಬಲ್ ಒತ್ತಿದ್ರೆ ಸ್ಟಿಕ್ಕರ್ ಮೇಲೆ ಟಚ್ ಮಾಡಿದ್ರೆ ಸ್ಟಿಕ್ಕರ್ ಬರ್ತಾವೆ. ಯಾವ್ದು ಬೇಕು ಅದನ್ನು ನಾವು ಸೆಟ್ ಮಾಡ್ಕೊಂಡು ಈ ಥರ ಹಾಕ್ಬೋದು ರೀ. ನಾನು ನಿಮ್ಗೆ ಎಕ್ಸಾಂಪಲ್ ಸುಮ್ಮನೆ ತೋರ್ಸಾಕಂತೇಳಿ ಹಿಂಗೆ ತೋರ್ಸಾಡ್ತೀನಿ ನೋಡಿರಿ. ಇನ್ನೊಂದು ಸಲ ಇಲ್ಲಿಂದ ನೋಡಿರಿ, ಕ್ಯಾನ್ವಾಶಿ ಮ್ಯೂಸಿಕ್ ಇದಂತ ಹೇಳಿದ್ನಲ್ಲ ವಾಯ್ಸ್ ಕೊಡೋದು, ಆಮೇಲೆ ಸ್ಟಿಕ್ಕರ್ ಹಾಕೋದು. ಇದಂತೂ ಟ್ಯಾಕ್ಸ್ ರೀ, ಇಲ್ಲೇನಾರ ಬರೋದಿರ್ತೈತಲ್ಲ ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಬರ್ತದೆ ರೀ. ಮತ್ತು ಈ ಕಲರ್ಸ್ ಐತೆ ಹೆಂಗೆ ಬೇಕಂತ ಚೇಂಜ್ ಮಾಡ್ಕೊಂಡು ಆಲ್ಮೋಸ್ಟ್ ಎಡಿಟ್ ಮಾಡೋದು ಗೊತ್ತೇ ಇರ್ತೈತಿ ಅದು ರೀ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಮೋಜಿ ಏನೇನು ಇದು ಟೆಕ್ಸ್, ಇದು ಫಿಲ್ಟರ್ ರೀ. ಬೇಕಂದ್ರೆ 108 ನಮೂನೆ ಫಿಲ್ಟರ್ ಅದು ಇದ್ರೊಳಗೆ. ಯಾವ ಥರ ಬೇಕು ಆ ಥರ ಫಿಲ್ಟರ್ ತೊಗೊಂಡು ಆಲ್ಮೋಸ್ಟ್ ಫಿಲ್ಟರ್ ಹಾಕೋದಿಲ್ಲ ರೀ. ನಿಮ್ಗೆ ಇದು ಬಂದ್ರೆ ಆಪ್ಷನ್ ಬಿಟ್ಟರೆ ಹಂಗೆ ಮಾಡ್ಕೊರಿ ಫಿಲ್ಟರ್ ಹಾಕೋದು. ನೆಕ್ಸ್ಟ್ ಬಂದ್ಬಿಟ್ಟು PIP ಅಂತ ಐತಲ್ರಿ, ಇಲ್ಲಿ ಏನಾರು ನಾವು ಫೋಟೋ ಹಾಕೋದಿತ್ತಂದ್ರೆ ನೋಡಿರಿ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಸಲ. ಇಲ್ಲಿ ಏನಾರು ಫೋಟೋ ಹಾಕೋದಿತ್ತಂದ್ರೆ PIP ಟಚ್ ಮಾಡ್ಕೊಬೇಕ್ರಿ. PIP ಅಂತ ಐತಲ್ರಿ, ಇಲ್ಲಿ ನೋಡಿರಿ ಈ ಫೋಟೋ ಅಂತ ತೊಗೋತೀನಿ ನಾ ಎಕ್ಸಾಂಪಲ್ ಹಿಂಗೆ ಎಲ್ಲಿ ಬೇಕೋ ಹಂಗೆ ಸೈಡ್ ಕುಂದಿರ್ಸ್ಕೋಬೋದು, ಎಲ್ಲರೂ ನೀವು ಕುಂದಿರ್ಸಿ ನೋಡಿರಿ. ಹಿಂಗೆ ಮಾಡಿ ಟಚ್ ಮಾಡಿ ಮತ್ತು ಇಲ್ಲಿ ಟೈಮಿಂಗ್ ಕೊಟ್ಟಾರೆ, ಮತ್ತು ಹೆಚ್ಚು ಕಡಿಮೆ ಎಷ್ಟೊತ್ತು ಬೇಕು ನಿಮ್ಗೆ. ಜಸ್ಟ್ ಬಂದು ಹೋಗ್ಬೇಕಿಲ್ಲ ನೋಡಿರಿ, ಜಸ್ಟ್ ಬಂದು ಹೋಗ್ಬೇಕಂದ್ರೆ 1 ಸೆಕೆಂಡ್ 2 ಸೆಕೆಂಡ್ ಹೋಗ್ಬೋದು. ಆಮೇಲೆ ಕಂಟಿನ್ಯೂ ಇರಬೇಕಂದ್ರೆ ಹಿಂಗೆ ಇಷ್ಟು ದೂರ ಇದು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಆಪ್ಷನ್ ಕೊಟ್ಟಾರೆ ನೋಡಿರಿ. ಇಲ್ಲಿ ಹಿಂಗೆ ತೊಗೊಂಡು ಪಾಸ್ ಮಾಡ್ಕೊಳ್ಳೋದು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪರ್ಫೆಕ್ಟ್ ಕಟ್ ಮಾಡೋದು ರೀ, ಹಿಂಗೆ ಇಲ್ಲ ನೋಡಿರಿ. ಇದು ಬ್ಯಾಡ ಅಂದರೆ ಎಷ್ಟು ಮಾಡ್ಕೊಂಡು ಇಷ್ಟು ಪಾಸ್ ಮಾಡ್ಕೋಬೋದು ಈ ಥರ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ಲಿಟ್ ಆಗಲಿ ಹೇಳಿದ್ನಲ್ಲ ರೀ, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು. ನಿಮ್ಗೆ ಯಾವುದು ಹೆಚ್ಚು ಬ್ಯಾಡ್ ಆಗಿರೋದು ಆ ವಿಡಿಯೋನ ಕಟ್ ಮಾಡ್ಕೊಳ್ಳೋದು ರೀ, ಸ್ಕಿಪ್ ಮಾಡ್ಕೊಂಡು ಹಿಂಗೆ ಮಾಡಿ ಟಚ್ ಮಾಡಿ ಇಲ್ಲಿ ನೋಡಿರಿ ಡಿಲೀಟ್ ಆಪ್ಷನ್ ಮೇಲೆ ಹೋಗ್ತೀರ ಡಿಲೀಟ್ ಆಗಿಬಿಡ್ತದೆ. ಮತ್ತು ಬೇಕಂದ್ರೆ ಇಲ್ಲ ಇದು ಯಾರೋ ಮಾರ್ಕ್ ಮೇಲೆ ತೊಗೊಂಡ್ರೆ ಹೊಳ್ಳಿ ವಾಪಸ್ ಬರ್ತದೆ ರೀ. ನೆಕ್ಸ್ಟ್ ಬಂದರೆ ಡಿಲೀಟ್ ಆಪ್ಷನ್, ಏನು ಬೇಕು ಏನು ಬೇಡ ಡಿಲೀಟ್ ಮಾಡೋದು. ಇದು ಬಂತು ವ್ಯಾಲ್ಯೂಮ್ ಸೌಂಡ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ರೀ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ರೀ, ಬ್ಯಾಕ್ಗ್ರೌಂಡ್ ಯಾವ ಥರ ಇಲ್ಲಿ ನೋಡಿ ಇಷ್ಟು ನಂಬರ್ ಅಂದ್ರೆ ಬ್ಲರ್ ಬೇಕಂದ್ರೆ ಬ್ಲರ್ನ ಹೆಚ್ಚು ಕಡಿಮೆ ಈ ಟೈಪ್ ನೋಡಿರಿ. ನಿಮ್ಗೆ ಯಾವ್ದು ಎಷ್ಟಾಗುತ್ತೆ ಅದು ಮಾಡ್ಕೋಬೋದು. ನೆಕ್ಸ್ಟ್ ಕ್ರಾಪ್ ಮಾಡಿದ್ರಿ ನೋಡಿರಿ, ನಮಗೆ ಜಾಸ್ತಿ ಬೇಡಪ್ಪ ಅಂತ ಇಷ್ಟು ಸಣ್ಣ ಕ್ರಾಪ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬರ್ಲಿ ಇಟ್ಕೊಂಡ್ರಿ, ನಿಮ್ಗೆ ಯಾವುದು ಬೇಡ ಹಿಂಗೆ ಹೆಚ್ಚು ಕಡಿಮೆ ಬ್ಲರ್ ಮಾಡ್ಕೊಂಡು ಯಾವ್ದಾದ್ರು ತೋರಿಸ್ಬಾರ್ದು ಅನ್ನೋಗಿತ್ತಂದ್ರೆ ಅಂಥವು ಏನಾರ ಪಿಕ್ಚರ್ಸ್ ಏನಿದ್ರೆ ಹಿಂಗೆ ಬ್ಲರ್ ಮಾಡಿ ಸೆಟ್ ಮಾಡ್ಕೊಳ್ಳೋದ್ರಿ. ನೆಕ್ಸ್ಟ್ ರಿಪ್ಲೇಸ್ ಒಳಗೆ ವಾಪಸ್ ಅದನ್ನ ತೋರಿಸೋದು ಗೊತ್ತಾಯ್ತು ರೀ ನಿಮ್ಗೆ, ಆಲ್ಮೋಸ್ಟ್ ಶೀಟ್ ಮಾಡ್ತಿದ್ದೀರ ಅದು. ನೆಕ್ಸ್ಟ್ ರೊಟೀನ್, ಯಾವ ಥರ ರೊಟೀನ್ ಮಾಡ್ಕೋಬೇಕಂತ ಕೊಟ್ಟಾನ. ಆಮೇಲೆ ಇನ್ನೊಂದು ಇಲ್ಲಿ ನೋಡಿರಿ ಆಪ್ಷನ್ ಅದಾವೆ. ಇದು ನಮ್ಗೆ ಇಲ್ಲಿ ಏನಾರು ಮಾತಾಡ್ಬೇಕಂತಂದ್ರೆ ಇದನ್ನ ಇಷ್ಟು ನಿಂತು ಬಿಡ್ತಿರೋದು, ಅಲ್ಲಿ ಏನಾರು ಮಾತಾಡಿ ಮತ್ತೆ ಮುಂದೆ ಹೋಗ್ಬೋದು ಇದು. ಆಮೇಲೆ ಟೋಟಲಿ ಇಷ್ಟು ಆಪ್ಷನ್ ಅದ ನೋಡಿರಿ. ಇಷ್ಟೆಲ್ಲ ನನಗೆ ಎಷ್ಟು ಗೊತ್ತಿತ್ತು ಅಷ್ಟೆಲ್ಲ ತೋರಿಸಿ ನಿಮ್ಗೆ ಹಿಂಗೆಲ್ಲ ಇತ್ತು. ಹೀಗೆಲ್ಲ ಆದಮೇಲೆ ಓಕೆ, ಈಗ ಫೈನಲಿ ಇಲ್ಲಿ ಐತೆ ನೋಡಿರಿ ಇಂಪಾರ್ಟೆಂಟ್, ಹಿಂಗೆಲ್ಲ ಆಯ್ತು. ಹಿಂಗೆ ಸೇವ್ ಕೊಡಿದ್ರಿ, ಈಗ ಸೇವ್ ಕೊಡ್ಬೇಕಂತ ಇಲ್ಲಿ ನೋಡಿರಿ. ಇನ್ನೊಂದು ವಾಟರ್ ಮಾರ್ಕ್ ಹೆಂಗೆ ತೆಗೆಯೋದು ಅಂತೇಳಿ ಇಲ್ಲಿ ಮತ್ತೆ ನೋಡಿರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಇಲ್ಲಿ ವಾಟರ್ ಮಾರ್ಕ್ ಹೆಸರು ಇನ್ಸಾರ್ಟ್ ಐತೆ ಅಂತ ಐತಿಲ್ಲ ರೀ, ಇಲ್ಲೇ ಒಂದು ಇಂಟು ಮಾರ್ಕ್ ಐತೆ ನೋಡಿರಿ, ಅಲ್ಲೇ ಟಚ್ ಮಾಡ್ಕೋಬೇಕ್ರಿ. ಟಚ್ ಮಾಡ್ಕೊಂಡು ಇಲ್ಲಿ ಬರ್ತಾವೆ ಫ್ರೀ ರಿಮೂವ್ ವಾಟರ್ ಮಾರ್ಕ್ ಆ್ಯಡ್ಸ್ ಅಂತೇಳಿ ಇದನ್ನು ಟಚ್ ಮಾಡಿದ್ರೆ ಫ್ರೀ ರಿಮೂವ್ ಅಲ್ಲೇ ಆಗಿಬಿಡಿದ್ರು. ಒಂದು 5 ಸೆಕೆಂಡ್ ಒಳಗೆ ಒಂದು ಆ್ಯಡ್ಸ್ ಕೊಡ್ತಾನೆ ಅಡ್ವರ್ಟೈಸ್, ಅದಾದ ತಕ್ಷಣ ರಿಮೂವ್ ಆಗಿಬಿಡ್ತದೆ ನೋಡಿರಿ. ಅಡ್ವರ್ಟೈಸ್ ಹೋದ ತಕ್ಷಣ ಇಲ್ಲಿ ವಾಟರ್ ಮಾರ್ಕ್ ಹೋಯ್ತು. ಇಷ್ಟೇ ಇರ್ತಾರೆ. ಸಣ್ಣ ವಿಡಿಯೋ ಇದ್ದರೆ ಸಣ್ಣ ಅಡ್ವೈಸ್ ಕೊಡ್ತಾನೆ ರೀ, ಸ್ವಲ್ಪ 5 ಸೆಕೆಂಡ್ ಅಂದರೆ. ದೊಡ್ಡ ವಿಡಿಯೋ ಇದ್ರೆ ಒಂದು 3 ಸೆಕೆಂಡ್ ಯಾಡ್ ಬರುತ್ತೆ, ಅದು ಯಾಡ್ ಹೋದ ತಕ್ಷಣ ಆಟೋಮೆಟಿಕ್ ತಾನೇ ವಾಟರ್ ಮಾರ್ಕ್ ಹೋಗ್ಬಿಡ್ತೈತೆ ರೀ ಇದು ಇಲ್ಲೇ. ಆಮೇಲೆ ಶೋ ಕೊಡೋದ್ರಿ, ಶೋ ಕೊಡೋದು ನಿಮ್ಗೆ ಎಷ್ಟು ಮೆಗಾ ಪಿಕ್ಸೆಲ್ ಇಲ್ಲಿ ನೋಡಿರಿ, ಯಾವ ಸೈಜ್ ಬೇಕು ಆ ಸೈಜ್ಗೆ ವಿಡಿಯೋ ಕೊಟ್ಟಿರ್ತಾನೆ ನಿಮ್ಗೆ. ಇಲ್ಲಿ ಸೈಜ್ ನಾನು ಹೆವಿ ಸೈಜ್ ಒಳಗೆ ತೊಗೊಳತ್ತೀನಿ ಹಿಂಗೆ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಸೈಜ್ ಅದ ಈ ಟೈಪ್.
ಹಿಂಗೆ ಮಾಡಿ ಟೋಟಲಿ ಸೇವ್ ಕೊಡ್ತೀನಿ ನೋಡ್ರಿ. ಒಂದು 5 ನಿಮಿಷ ಒಳಗೆ ನಿಮಗೆ ಸೇವ್ ಆಗ್ತೈತೆ ರೀ. ಫಿನಿಶಿಂಗ್ ಕೊಡುವಾಗ ಒಂದು ಯಾಡ್ ಬರುತ್ತೆ ರೀ, ಯಾಡ್ ಹೋದ ತಕ್ಷಣ ವಿಡಿಯೋ ನಮ್ಮದು ಸೇವ್ ಆಗ್ತಿರ್ತೈತಿ ನೋಡಿರಿ. ನಮ್ಮ ವಿಡಿಯೋ ಈ ಥರ ಸೇವ್ ಆಯ್ತು. ಈಗ ಹಿಂಗಿತ್ತು ನೋಡಿರಿ ಫ್ರೆಂಡ್ಸ ಇನ್ಶಾರ್ಟ್ ಒಳಗೆ ವಿಡಿಯೋ ಎಡಿಟ್ ಮಾಡೋದು. ಆಮೇಲೆ ನನಗೆ ಸ್ವಲ್ಪ ಉಚ್ಚಾರಣೆ ಸರಿ ಇಲ್ಲ, ಈಗ ಮೈಕ್ ಸಿಕ್ತು, ಇಷ್ಟೊತ್ತನ ಸಿಗಲಿಲ್ಲ, ಇದು ಹುಡುಕಾಡಿದೆ, ಈಗ ಸಿಕ್ತೆ. ಹಾಗಾಗಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಆಮೇಲೆ ಇದ್ರೊಳಗೆ ರಿಮೂವ್ ಮಾಡಿ ಮಾತ್ರ ಭಾಳ ಅಂದ್ರೆ ಭಾಳ ಇದೆ ತೋರಿಸಿನಲ್ರಿ. ಈ ಟೈಪ್ ಅದ ನೋಡಿರಿ. ಪಟ್ ವಿಡಿಯೋ ಎಲ್ಲ ಕ್ಲಿಕ್ ಹಾಕಿ ಎಲ್ಲ ಕ್ಲಿಪ್ಸ್ನ ಹಾಕಿ ನಿಮ್ಗೆ ತೋರಿಸಿನ ಅದ್ರ ಎಡಿಟ್ ಮಾಡಿದ್ಮೇಲೆ ಲಾಸ್ಟಿಗೆ ಸೇವ್ ಕೊಡುವಾಗ ಅಲ್ಲಿ ಇನ್ಶಾರ್ಟ್ ಅಂತ ಹೆಸರು ಇರುತ್ತಲ್ಲ ರೀ, ಅಲ್ಲಿ ಇಂಟೋ ಮಾರ್ಕ್ ಇರ್ತಲ್ಲ ರೀ, ಅಲ್ಲಿ ಟಚ್ ಮಾಡಿರಿ ನೀವು. ಅಲ್ಲಿ ಟಚ್ ಮಾಡಿದ ತಕ್ಷಣ ಒಂದು ಯಾಡ್ ಬರ್ತೈತೆ ರೀ. ವಿಡಿಯೋ ದೊಡ್ಡದಿತ್ತು ಅಂದ್ರೆ 1 ನಿಮಿಷದ ಯಾಡ್ ಬರ್ತೈತೆ ರೀ, ಸಣ್ಣದಕ್ಕರ ಒಂದು 10-12 ಸೆಕೆಂಡ್ ಯಾಡ್ ಇರ್ತೈತೆ ರೀ. ಆ ಯಾಡ್ ಬಂದ ತಕ್ಷಣ ಮುಗೀತು ರೀ, ಅದು ನಿಮ್ಮ ವಿಡಿಯೋ ಅಲ್ಲೇ ವಾಟರ್ ಮಾರ್ಕ್ ಹೋಗಿರ್ತೈತಿ. ಇದೇ ಥರ ಎಡಿಟ್ ಮಾಡ್ತಿರಲ್ಲ ಬೇರೆ ಬೇರೆ ಆ್ಯಪ್ ಒಳಗೆ ನೀವು, ಅಲ್ಲೆಲ್ಲ ವಾಟರ್ ಮಾರ್ಕ್ ತೆಗೆದು ಅಷ್ಟು ಈಸಿ ಇರೋಂಗಿಲ್ಲ ರೀ. ಕೈನ್ ಮಾಸ್ಟರ್ ಒಳಗೆ ಎಷ್ಟು ಅಮೌಂಟ್ ಕೇಳ್ತದೆ ಅಂತ ಕೇಳಿ ನಾನು, ಆಮೇಲೆ ನಾವು ವಾಟರ್ ಯೂಸ್ ಮಾಡಿಬಿಟ್ರದನ್ನ ವ್ಯಾನ್ ಆ್ಯಪ್ ಒಳಗೆ ಏನೇನು ಮಾಡ್ಬೇಕಂತ ಭಾಳ ಕಷ್ಟ ಇತ್ತು ಅಂತಾರೋ ನಾನು ಕೇಳೀನಿ. ಆದರೆ ನಂಗಂತೂ ಪ್ರಾಕ್ಟಿಕಲ್ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ನಾವಂತೂ ಇದ್ರೊಳಗೆ ಎಡಿಟ್ ಮಾಡ್ತೀರಿ, ಈ ಥರ ಇದು ನೋಡಿರಿ. ಭಾಳ ಅಂದ್ರೆ ಭಾಳ ಈಸಿ ಅದ ಇನ್ಶಾರ್ಟ್ ಒಳಗೆ ಅಂತ ಅನ್ಕೋತೀನಿ. ನಿಮ್ಮ ವಿಡಿಯೋ ಎಲ್ಲ ಅರ್ಥ ಆಗಿರೋದು ಅಂದ್ಕೊಂಡಿರ್ತೀನಿ. ಏನೋ ನಾನು ಉಚ್ಚಾರಣೆ ಆಮೇಲೆ ನಾನು ಏನಾರ ಮಿಸ್ಟೇಕ್ಸ್ ಮಾಡಿದ್ರೆ, ಯಾಕಂದ್ರೆ ನಾವು ಈ ಕಲಿಯಾಗತ್ತೀವಿ ರೀ ಆಲ್ಮೋಸ್ಟ್. ಈ ವಿಡಿಯೋನ ಭಾಳ ಕೇಳತ್ತೀರಿ. ಈ ಸಬ್ಜೆಕ್ಟ್ ಬಗ್ಗೆ ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಿ ಅಂತೇಳಿ ಅದ್ರ ಸಂಬಂಧ ನಾನು ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೋ ಅಷ್ಟು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ, ನನ್ನ ಮಾತು ಏನಾರು ಅರ್ಥ ಆಗಿದ್ರೆ ಕ್ಷಮೆ ಇರಲಿ. ಒಂದೊಂದು ಸಲ ಕೂತ್ಕೊಂಡು ನಾನು ವಿಡಿಯೋ ನೋಡಿದಾಗ ನನಗೆ ಮಾತಿರಂಗಿಲ್ಲ, ಯಾಕಂದ್ರೆ ನನ್ನ ಧ್ವನಿ ಆ ಥರ ಅದ, ಏನು ಮಾಡೋಕ್ಕಾಗಂಗಿಲ್ಲ. ಸಿರಂಡ್ರಿ ಮತ್ತೊಂದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.